ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ಲೈವ್. ನಾನು ರೋಜಾ ಮನು ಪಾಟೀಲ್. ಬಳ್ಳಾರಿ ಜೈಲಿನಲ್ಲಿದ್ದಾಗ ಕೊಲೆ ಆರೋಪಿಗೆ ನಿತ್ಯ ನರಕ ದರ್ಶನವಾಗ್ತಾ ಇತ್ತು. ಜೈಲಿಂದ ಆಚೆ ಬಂದ್ರೆ ಸಾಕು ಅಂತ ಹಪಹಪಿಸ್ತಾ ಇದ್ರು. ಈ ವೇಳೆ ಮಧ್ಯಂತರ ಬೇಲ್ ಸಿಕ್ಕ ಕೂಡಲೇ ದೇವಿ ದರ್ಶನ ಮಾಡಬೇಕೆಂಬ ಆಸೆ ಇತ್ತಂತೆ. ಅವಕ್ಕೆ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ಕೊಲೆ ಆರೋಪಿಗೆ ದೇವಿ ದರ್ಶನ ಮಾಡುವ ಆಸೆ. ಅಧಿಕಾರಿಗಳ ನಿರಾಕರಣೆ, ದಾಸ ಫುಲ್ ಸೈಲೆಂಟ್. ಬಳ್ಳಾರಿ ಜೈಲಿನಲ್ಲಿದ್ದ ವೇಳೆ ನಿತ್ಯ ನರಕಯಾತನೆ ಅನುಭವಿಸಿದ್ದ ದರ್ಶನ್ಗೆ ರಿಲೀಸ್ ಆದ್ರೆ ಸಾಕು ಅಂತ ಕಾಯ್ತಿದ್ರು. ಜೈಲಿನಲ್ಲಿ ಏನೂ ಮಾಡಲಾಗದ ಸ್ಥಿತಿಯಲ್ಲಿದ್ದ ದಾಸನಿಗೆ ಮಧ್ಯಂತರ ಬೇಲ್ ಸಿಕ್ಕಿತ್ತು. ಮಧ್ಯಂತರ ಜಾಮೀನು ಸಿಕ್ಕಿದ್ದೆ ಅಂತ ಗೊತ್ತಾಗ್ತಿದ್ದಂತೆ ದರ್ಶನ್ ಮನಸ್ಸಲ್ಲಿ ಒಂದು ವಿಚಾರ ಇಟ್ಕೊಂಡಿದ್ರಂತೆ. ಜೈಲಿಂದ ರಿಲೀಸ್ ಆದ ಕೂಡಲೇ ಕನಕದುರ್ಗಮ್ಮ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ರಂತೆ. ಮಧ್ಯಂತರ ಜಾಮೀನು ಸಿಕ್ಕ ಬಳಿಕ ನೇರವಾಗಿ ಕನಕದುರ್ಗಮ್ಮ ದೇಗುಲಕ್ಕೆ ಹೋಗೋದಾಗಿ ಹಠ ಹಿಡಿದಿದ್ರಂತೆ. ಆದ್ರೆ ಇದಕ್ಕೆ ಬಳ್ಳಾರಿ ಎಸ್ಪಿ ಶೋಭಾ ರಾಣಿ ನಿರಾಕರಿಸಿದ್ದಾರಂತೆ. ಜೈಲಿಂದ ಹೊರಬರೋ ಮುನ್ನ ಅರ್ಧ ಗಂಟೆ ಅಧಿಕಾರಿಗಳ ಜೊತೆ ದರ್ಶನ್ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಆದ್ರೆ ಎಷ್ಟೇ ಕೇಳ್ಕೊಂಡ್ರು ಅಧಿಕಾರಿಗಳು ನೋ ಎಂದಿದ್ರಂತೆ. ಕನಕದುರ್ಗಮ್ಮ ದೇಗುಲಕ್ಕೆ ಹೋಗ್ತಾರಾ ದರ್ಶನ್? ಎಷ್ಟೇ ಕೇಳಿದ್ರೂ ಅಧಿಕಾರಿಗಳು ಬಿಟ್ಟಿರಲಿಲ್ಲ. ಈಗಾಗಲೇ ಸಂಜೆಯಾಗಿದೆ, ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಆಗಲಿದೆ ಅಂತ ಎಸ್ಪಿ ಶೋಭಾ ರಾಣಿ ಪರ್ಮಿಷನ್ ಕೊಡ್ಲಿಲ್ವಂತೆ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಕನಕದುರ್ಗಮ್ಮ ದೇವಾಲಯಕ್ಕೆ 3-4 ಬಾರಿ ಹೋಗಿ ಬಂದಿದ್ರು. ದರ್ಶನ್ಗೆ ದೇವಿಯ ಕುಂಕುಮ ಪ್ರಸಾದ ತಂದುಕೊಟ್ಟಿದ್ರು. ದೇವಿಯ ಮಹಾತ್ಮೆ ಬಗ್ಗೆ ತಿಳಿದುಕೊಂಡಿದ್ದ ದಾಸ ಶಕ್ತಿ ದೇವತೆಯ ದರ್ಶನ ಮಾಡಬೇಕೆಂದು ಹಠ ತೊಟ್ಟಿದ್ರು. ಆದ್ರೆ ಮಧ್ಯಂತರ ಬೇಲ್ ಸಿಕ್ಕ ಬೆನ್ನಲ್ಲೇ ಬೆಂಗಳೂರಿಗೆ ಬಂದಿದ್ದು ಬಿಜಿಎಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ದಾಖಲಾಗಿದ್ರು. ಇದೀಗ ಆಸ್ಪತ್ರೆಯಿಂದ ದರ್ಶನ್ ರಿಲೀಸ್ ಆಗಿದ್ದು ಬಳ್ಳಾರಿಗೆ ಹೋಗಿ ಕನಕದುರ್ಗಮ್ಮನ ದರ್ಶನ ಪಡಿತಾರಾ ಕಾದ್ ನೋಡ್ಬೇಕು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ಲೈವ್. ನಾನು ರೋಜಾ ಮನು ಪಾಟೀಲ್. ಬಳ್ಳಾರಿ ಜೈಲಿನಲ್ಲಿದ್ದಾಗ ಕೊಲೆ ಆರೋಪಿಗೆ ನಿತ್ಯ ನರಕ ದರ್ಶನವಾಗ್ತಾ ಇತ್ತು. ಜೈಲಿಂದ ಆಚೆ ಬಂದ್ರೆ ಸಾಕು ಅಂತ ಹಪಹಪಿಸ್ತಾ ಇದ್ರು. ಈ ವೇಳೆ ಮಧ್ಯಂತರ ಬೇಲ್ ಸಿಕ್ಕ ಕೂಡಲೇ ದೇವಿ ದರ್ಶನ ಮಾಡಬೇಕೆಂಬ ಆಸೆ ಇತ್ತಂತೆ. ಅವಕ್ಕೆ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ಕೊಲೆ ಆರೋಪಿಗೆ ದೇವಿ ದರ್ಶನ ಮಾಡುವ ಆಸೆ. ಅಧಿಕಾರಿಗಳ ನಿರಾಕರಣೆ, ದಾಸ ಫುಲ್ ಸೈಲೆಂಟ್. ಬಳ್ಳಾರಿ ಜೈಲಿನಲ್ಲಿದ್ದ ವೇಳೆ ನಿತ್ಯ ನರಕಯಾತನೆ ಅನುಭವಿಸಿದ್ದ ದರ್ಶನ್ಗೆ ರಿಲೀಸ್ ಆದ್ರೆ ಸಾಕು ಅಂತ ಕಾಯ್ತಿದ್ರು. ಜೈಲಿನಲ್ಲಿ ಏನೂ ಮಾಡಲಾಗದ ಸ್ಥಿತಿಯಲ್ಲಿದ್ದ ದಾಸನಿಗೆ ಮಧ್ಯಂತರ ಬೇಲ್ ಸಿಕ್ಕಿತ್ತು. ಮಧ್ಯಂತರ ಜಾಮೀನು ಸಿಕ್ಕಿದ್ದೆ ಅಂತ ಗೊತ್ತಾಗ್ತಿದ್ದಂತೆ ದರ್ಶನ್ ಮನಸ್ಸಲ್ಲಿ ಒಂದು ವಿಚಾರ ಇಟ್ಕೊಂಡಿದ್ರಂತೆ. ಜೈಲಿಂದ ರಿಲೀಸ್ ಆದ ಕೂಡಲೇ ಕನಕದುರ್ಗಮ್ಮ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ರಂತೆ. ಮಧ್ಯಂತರ ಜಾಮೀನು ಸಿಕ್ಕ ಬಳಿಕ ನೇರವಾಗಿ ಕನಕದುರ್ಗಮ್ಮ ದೇಗುಲಕ್ಕೆ ಹೋಗೋದಾಗಿ ಹಠ ಹಿಡಿದಿದ್ರಂತೆ. ಆದ್ರೆ ಇದಕ್ಕೆ ಬಳ್ಳಾರಿ ಎಸ್ಪಿ ಶೋಭಾ ರಾಣಿ ನಿರಾಕರಿಸಿದ್ದಾರಂತೆ. ಜೈಲಿಂದ ಹೊರಬರೋ ಮುನ್ನ ಅರ್ಧ ಗಂಟೆ ಅಧಿಕಾರಿಗಳ ಜೊತೆ ದರ್ಶನ್ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಆದ್ರೆ ಎಷ್ಟೇ ಕೇಳ್ಕೊಂಡ್ರು ಅಧಿಕಾರಿಗಳು ನೋ ಎಂದಿದ್ರಂತೆ. ಕನಕದುರ್ಗಮ್ಮ ದೇಗುಲಕ್ಕೆ ಹೋಗ್ತಾರಾ ದರ್ಶನ್? ಎಷ್ಟೇ ಕೇಳಿದ್ರೂ ಅಧಿಕಾರಿಗಳು ಬಿಟ್ಟಿರಲಿಲ್ಲ. ಈಗಾಗಲೇ ಸಂಜೆಯಾಗಿದೆ, ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಆಗಲಿದೆ ಅಂತ ಎಸ್ಪಿ ಶೋಭಾ ರಾಣಿ ಪರ್ಮಿಷನ್ ಕೊಡ್ಲಿಲ್ವಂತೆ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಕನಕದುರ್ಗಮ್ಮ ದೇವಾಲಯಕ್ಕೆ 3-4 ಬಾರಿ ಹೋಗಿ ಬಂದಿದ್ರು. ದರ್ಶನ್ಗೆ ದೇವಿಯ ಕುಂಕುಮ ಪ್ರಸಾದ ತಂದುಕೊಟ್ಟಿದ್ರು. ದೇವಿಯ ಮಹಾತ್ಮೆ ಬಗ್ಗೆ ತಿಳಿದುಕೊಂಡಿದ್ದ ದಾಸ ಶಕ್ತಿ ದೇವತೆಯ ದರ್ಶನ ಮಾಡಬೇಕೆಂದು ಹಠ ತೊಟ್ಟಿದ್ರು.
ಆದ್ರೆ ಮಧ್ಯಂತರ ಬೇಲ್ ಸಿಕ್ಕ ಬೆನ್ನಲ್ಲೇ ಬೆಂಗಳೂರಿಗೆ ಬಂದಿದ್ದು ಬಿಜಿಎಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ದಾಖಲಾಗಿದ್ರು. ಇದೀಗ ಆಸ್ಪತ್ರೆಯಿಂದ ದರ್ಶನ್ ರಿಲೀಸ್ ಆಗಿದ್ದು ಬಳ್ಳಾರಿಗೆ ಹೋಗಿ ಕನಕದುರ್ಗಮ್ಮನ ದರ್ಶನ ಪಡಿತಾರಾ ಕಾದ್ ನೋಡ್ಬೇಕು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ಲೈವ್. ನಾನು ರೋಜಾ ಮನು ಪಾಟೀಲ್. ಬಳ್ಳಾರಿ ಜೈಲಿನಲ್ಲಿ ಇದ್ದಾಗ ಕೊಲೆ ಆರೋಪಿಗೆ ನಿತ್ಯ ನರಕ ದರ್ಶನವಾಗ್ತಾ ಇತ್ತು. ಜೈಲಿಂದ ಆಚೆ ಬಂದ್ರೆ ಸಾಕು ಅಂತ ಹಪ್ಪಿಸ್ತಾ ಇದ್ರು. ಈ ವೇಳೆ ಮಧ್ಯಂತರ ಬೇಲ್ ಸಿಕ್ಕ ಕೂಡಲೇ ದೇವಿ ದರ್ಶನ ಮಾಡಬೇಕೆಂಬ ಆಸೆ ಇತ್ತಂತೆ. ಆ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ಕೊಲೆ ಆರೋಪಿಗೆ ದೇವಿ ದರ್ಶನ ಮಾಡುವ ಆಸೆ. ಅಧಿಕಾರಿಗಳ ನಿರಾಕರಣೆ, ದಾಸ ಫುಲ್ ಸೈಲೆಂಟ್. ಬಳ್ಳಾರಿ ಜೈಲಿನಲ್ಲಿದ್ದ ವೇಳೆ ನಿತ್ಯ ನರಕಯಾತನೆ ಅನುಭವಿಸಿದ್ದ ದರ್ಶನ್ಗೆ ರಿಲೀಸ್ ಆದ್ರೆ ಸಾಕು ಅಂತ ಕಾಯ್ತಿದ್ರು. ಜೈಲಿನಲ್ಲಿ ಏನೂ ಮಾಡಲಾಗದ ಸ್ಥಿತಿಯಲ್ಲಿದ್ದ ದಾಸನಿಗೆ ಮಧ್ಯಂತರ ಬೇಲ್ ಸಿಕ್ಕಿತ್ತು. ಮಧ್ಯಂತರ ಜಾಮೀನು ಸಿಕ್ಕಿದ್ದೆ ಅಂತ ಗೊತ್ತಾಗ್ತಿದ್ದಂತೆ ದರ್ಶನ್ ಮನಸ್ಸಲ್ಲಿ ಒಂದು ವಿಚಾರ ಇಟ್ಕೊಂಡಿದ್ರಂತೆ. ಜೈಲಿಂದ ರಿಲೀಸ್ ಆದ ಕೂಡಲೇ ಕನಕದುರ್ಗಮ್ಮ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ರಂತೆ. ಮಧ್ಯಂತರ ಜಾಮೀನು ಸಿಕ್ಕ ಬಳಿಕ ನೇರವಾಗಿ ಕನಕದುರ್ಗಮ್ಮ ದೇಗುಲಕ್ಕೆ ಹೋಗೋದಾಗಿ ಹಠ ಹಿಡಿದಿದ್ರಂತೆ. ಆದ್ರೆ ಇದಕ್ಕೆ ಬಳ್ಳಾರಿ ಎಸ್ಪಿ ಶೋಭಾ ರಾಣಿ ನಿರಾಕರಿಸಿದ್ದಾರಂತೆ. ಜೈಲಿಂದ ಹೊರಬರೋ ಮುನ್ನ ಅರ್ಧ ಗಂಟೆ ಅಧಿಕಾರಿಗಳ ಜೊತೆ ದರ್ಶನ್ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಆದ್ರೆ ಎಷ್ಟೇ ಕೇಳ್ಕೊಂಡ್ರು ಅಧಿಕಾರಿಗಳು ನೋ ಎಂದಿದ್ರಂತೆ. ಕನಕದುರ್ಗಮ್ಮ ದೇಗುಲಕ್ಕೆ ಹೋಗ್ತಾರಾ ದರ್ಶನ್? ಎಷ್ಟೇ ಕೇಳಿದ್ರೂ ಅಧಿಕಾರಿಗಳು ಬಿಟ್ಟಿರಲಿಲ್ಲ. ಈಗಾಗಲೇ ಸಂಜೆಯಾಗಿದೆ, ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಆಗಲಿದೆ ಅಂತ ಎಸ್ಪಿ ಶೋಭಾ ರಾಣಿ ಪರ್ಮಿಷನ್ ಕೊಡ್ಲಿಲ್ವಂತೆ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಕನಕದುರ್ಗಮ್ಮ ದೇವಾಲಯಕ್ಕೆ 3-4 ಬಾರಿ ಹೋಗಿ ಬಂದಿದ್ರು. ದರ್ಶನ್ಗೆ ದೇವಿಯ ಕುಂಕುಮ ಪ್ರಸಾದ ತಂದುಕೊಟ್ಟಿದ್ರು. ದೇವಿಯ ಮಹಾತ್ಮೆ ಬಗ್ಗೆ ತಿಳಿದುಕೊಂಡಿದ್ದ ದಾಸ ಶಕ್ತಿ ದೇವತೆಯ ದರ್ಶನ ಮಾಡಬೇಕೆಂದು ಹಠ ತೊಟ್ಟಿದ್ರು. ಆದ್ರೆ ಮಧ್ಯಂತರ ಬೇಲ್ ಸಿಕ್ಕ ಬೆನ್ನಲ್ಲೇ ಬೆಂಗಳೂರಿಗೆ ಬಂದಿದ್ದು ಬಿಜಿಎಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ದಾಖಲಾಗಿದ್ರು. ಇದೀಗ ಆಸ್ಪತ್ರೆಯಿಂದ ದರ್ಶನ್ ರಿಲೀಸ್ ಆಗಿದ್ದು ಬಳ್ಳಾರಿಗೆ ಹೋಗಿ ಕನಕದುರ್ಗಮ್ಮನ ದರ್ಶನ ಪಡಿತಾರಾ ಕಾದ್ ನೋಡ್ಬೇಕು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬಿಜೆಪಿ ಬಣ ಬಡಿದಾಟ, ಯತ್ನಾಳ್ ಮೊದಲ ಸಂದರ್ಶನ. ನಾನು ಅಧ್ಯಕ್ಷ ಮಾಡಿದ್ರೆ 130 ಸೀಟ್ ತೊಗೊಂಡ್ಬರ್ತೇನೆ. ಯಾವ ಜೋಡ ಹೊಂದಾಣಿಕೆ ಇಲ್ಲ, ಅಷ್ಟು ವಿಶ್ವಾಸ ಇದೆ ನನಗೆ. ವಕ್ಫ್ನಲ್ಲಿ ರೂಪಾಯಿ 150 ಕೋಟಿ ಬಾಂಬ್, ಪ್ರಿಯಾಂಕ್ ಖರ್ಗೆ ಫಸ್ಟ್ ರಿಯಾಕ್ಷನ್. 150 ಕೋಟಿ ಅಂಬಿಷನ್ ಕೊಟ್ಟಿದ್ದು ನಾನು ತಗೊಂಡು ಇದ್ದವನು. ಬಿವೈವಿ ವಿರುದ್ಧ ಕಾಂಗ್ರೆಸ್ ಬಾಣ, ರಿಪಬ್ಲಿಕ್ ಕನ್ನಡದ ಸುದ್ದಿ ಸಂಚಲನ. ಬರುವಂತ ಮುಖ್ಯಮಂತ್ರಿಗಳೇ, ನಿಮಗೆ ಎಲ್ಲ ಅಧಿಕಾರ ಇದೆ, ತಾವೇ ಸಿಬಿಐ ತನಿಖೆಗೆ ಆದೇಶ ಮಾಡಿ. ಅವ್ರ ಸೀಳ್ ನಾಯಿಗಳಿದೆ ಅಲ್ಲ, ಬಿಡ್ಲಿ, ಬಿಡ್ಲಿ, ಯಾರು ಬೇಡ ಅಂದಿದ್ದಾರೆ. ಬಿಜೆಪಿಯಲ್ಲಿ ಬಂಡಾಯದ ಗುಡುಗು, ವರಿಷ್ಠರಿಗೆ ಎಸ್ಟಿಎಸ್ ತಿರುಗೇಟು. ದೊಡ್ಡವ್ರು ಏನು ಡ್ಯಾಮೇಜ್ ಮಾಡೋದಿಲ್ಲ. ಸಣ್ಣ ಗುಬ್ಬಿ ಮೇಲೆ ಏನೂ ಇಲ್ಲದೆ ತಪ್ಪು ಮಾಡದಂಥವ್ರಿಗೆ ನೀವು ಮಾಡಕ್ಕೆ ಹೋಗ್ತೀರಿ, ಸಸ್ಪೆಂಡ್ ಮಾಡಕ್ಕೆ ಹೋಗ್ತೀನಿ ಅಂತೀರಿ, ಅನರ್ಹ ಮಾಡಕ್ಕೆ ಹೋಗ್ತೀನಿ ಅಂತೀರಿ, ವೆಲ್ಕಮ್ ಮಾಡ್ತೇನೆ. ರಾಜಕೀಯ ಸುದ್ದಿಗಳ ಹೆಡ್ ಕ್ವಾರ್ಟರ್.